ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಕೂಡ. ಮೊನ್ನೆ ರಾತ್ರಿ ತಡರಾತ್ರಿ ವಿಷ್ಣು ಸರ್ ಅವರ ಸಮಾಧಿಯನ್ನ ನೆಲಸಮ ಮಾಡಿರುವಂತದ್ದು. ಈ ಪ್ರಕರಣವಾಗಿ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಎಲ್ರಿಗೂ ಕೂಡ ವಿಷಯ ಗೊತ್ತಾಗಿರುವಂತದ್ದು. ಈ ತಕ್ಷಣ ಅಭಿಮಾನಿಗಳು ಇಲ್ಲಿ ನೆರೆದಿರುವಂತದ್ದು. ಬಟ್ ಆದ್ರೆ ನಿನ್ನೆ ಹೇಳಿರುವಂತದ್ದು ಇವತ್ತು ದೊಡ್ಡ ಬೃಹತ್ ಹೋರಾಟ ನಡೆಸ್ತೀವಿ ಅಂತ. ಬಟ್ ಇವಾಗ ನೀವು ನೋಡ್ತಾ ಇರ್ಬೋದು, ಯಾರು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಒಂದಷ್ಟು ಅಭಿಮಾನಿಗಳು ಇಲ್ಲಿ ಸೇರಿದ್ರೆ ಅವ್ರನ್ನೇ ಮಾತಾಡ್ಸೋಗ್ತೀನಿ. ಸರ್, ನಿನ್ನೆ ಹೇಳ್ತಾ ಇದ್ರು ದೊಡ್ಡ ಬೃಹತ್ ಹೋರಾಟವನ್ನೇ ಮಾಡ್ತೀವಿ ಅಂತ. ಬಟ್ ಯಾರು ಕೂಡ ಇವತ್ತು ಇಲ್ಲಿ ಕಾಣಿಸ್ತಾ ಇಲ್ಲ. ಏನಾಗಿದೆ ಅನ್ನುವಂತ. ಸರ್ ಮೇಡಮ್, ಇಲ್ಲೇನು ಹೇಳ್ಬೇಕಂದ್ರೆ ದೊಡ್ಡ ಹೋರಾಟ ಮಾಡೋದಕ್ಕೆ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶ ಆಗಿದೆ, ಇಲ್ಲಿ ನಿಷೇಧಿತ ಪ್ರದೇಶ ಅಂತ ಒಂದು ಭಯದ ವಾತಾವರಣ ಸೃಷ್ಟಿಸಿ ಮತ್ತೆ ಇಲ್ಲಿ ಬಂದಂತವ್ರಿಗೆಲ್ಲ ಪ್ರೊಟೆಸ್ಟ್, ನಮ್ಮ ಹಕ್ಕೊತ್ತಾಯಗಳನ್ನ ಇಲ್ಲಿ ಆಗಿರೋಂಥ ಅನ್ಯಾಯನ ಕೇಳೋದಕ್ಕಂತ ಬಂದವ್ರ ಮೇಲೆ ಕರ್ಕೊಂಡೋಗಿ ಅವ್ರನ್ನ ಬಲವಂತವಾಗಿ ಜೀಪ್ ಹತ್ತಿಸಿ ಸ್ಟೇಷನ್ಗೆ ಹೋಗಿ ಕರ್ಕೊಂಡೋಗಿ FIR ದಾಖಲೆ ಮಾಡಿ ಈ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಇಲ್ಲಿ ಬರೋಂತ ಹೋಗೋಂಥವ್ರಿಗೆ ಅಡ್ಡಗಟ್ಟಿ ನಿಂತ್ಕೊಳ್ಳೋದು, ನಮ್ಮ ಒಂದು ದುಃಖ ದುಮ್ಮಾನನ ಹೇಳ್ಕೊಳಕ್ಕೂ ಖಂಡಿಸೋದಕ್ಕೂ ಅವಕಾಶ ಮಾಡಿದೆ. ಪೊಲೀಸ್ ಇಲಾಖೆ ಮುಖಾಂತರ ಹಚ್ಚಿಕ್ಕುವಂತ ಕೆಲಸ ಮಾಡಿ ಈ ಒಂದು ಘಟನೆಗೆ ಕಾರಣ ಆಗಿರುವಂತ ಬಾಲಣ್ಣ ಕುಟುಂಬದವರು ಏಕಾಏಕಿ ಈ ಒಂದು ನೆಲಸಮ ಮಾಡಿರೋದನ್ನ ಖಂಡಿಸಿ ನಮ್ಮ ದುಃಖ ದುಮ್ಮಾನನ್ನ ಹೊರ ಹಾಕಂತ ಇದಕ್ಕೂ ನಮ್ಗೆ ವಾಕ್ ಸ್ವಾತಂತ್ರ್ಯ ಕೊಡದೇನೆ ಹತ್ತಿಕ್ಕಂತ ಕೆಲಸ ಮಾಡಿ ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಸೇರಿ ಒಂದು ಹೋರಾಟನ ಹಮ್ಮಿಕೊಂಡು ಪ್ರತಿಭಟಿಸಂತ ಕೆಲಸಕ್ಕೆ ಇವರು ಸಹಕಾರ ಕೊಡ್ತಾ ಇಲ್ಲ. ಆದ್ರಿಂದ ಮಾಧ್ಯಮ ಮಿತ್ರರು ಸಾಕಷ್ಟು ನಿನ್ನೆಯಿಂದನೂ ಮಾಧ್ಯಮ ಮಿತ್ರರು ಇದೊಂದು ಘಟನೆಯನ್ನ ಖಂಡಿಸಿ ನೀವು ಎಲ್ಲಾ ರೀತಿಯಲ್ಲಿ ಕೋಆಪರೇಟ್ ಮಾಡ್ತಾ ಇದ್ದೀರಾ. ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ, ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಆಗಿರೋಂತ ನೋವನ್ನ ಹಂಚ್ಕೊಳ್ಳೋದಿಕ್ಕೆ ಕೇಳೋದಕ್ಕೆ ನಮ್ಮ ಒಂದು ಇದಕ್ಕೆ ಮುಂದೆ ಬಂದಿರೋದಂದ್ರೆ ತಾವುಗಳೇನೆ, ಮಾಧ್ಯಮ ಮಿತ್ರನೇ. ಅದ್ ಬಿಟ್ರೆ ಯಾವ್ದೇ ರೀತಿ ವಾಣಿಜ್ಯ ಮಂಡಳಿ ಇರ್ಬೋದು, ಚಿತ್ರ ನಟರು ಇರ್ಬೋದು, ಅವರಿಂದ ವಿಷ್ಣುವರ್ಧನ್ ಅವರಿಂದ ಅನುಕೂಲ ಪಡೆದಂತ ಅವ್ರ ಹೆಸರು ಹೇಳ್ಕೊಂಡು ಬಂದಂತವ್ರು ಇವತ್ತು ಯಾರನ್ನು ಮುಂದೆ ಬರ್ತಾ ಇಲ್ಲ. ಬರ್ತೀವಿ ನಾವು ವಾಲಂಟ್ರಿಗೆ, ನಮ್ ತಂದೆ ತಾಯಿನೂ ತೀರ್ಕೊಂಡಿರ್ತಾರೆ, ಅವ್ರನ್ನು ಒಂದ್ ದಿವಸ ಸ್ಮರಿಸ್ತೀವಿ. ಆದ್ರೆ ಬರ್ತಡೇ ದಿನ, ಸತ್ತಂತ ದಿನಾನ ಇದೇ ಏಕೈಕ ಇಡೀ ಇಂಡಿಯಾದಲ್ಲಿ ಎಂತ ಒಂದು ಚಲನಚಿತ್ರ ನಟರಿಗೂ ಒಂದು ಅಭಿಮಾನ ತೋರ್ದೇ ಇರೋಂತ ವ್ಯಕ್ತಿ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಈ ಹಿಂದೆ ತರಾತುರಿಯಲ್ಲಿ ಇಲ್ಲಿ ಪೂರ್ವಭಾವಿ ಏನ್ ತಿಳ್ಕೊಳ್ದೇನೆ, ವಾಸ್ತವಾಂಶ ತಿಳ್ಕೊಳ್ದೇನೆ ಏಕಾಏಕಿ ಬಂದು ಇಲ್ಲಿ ಸತ್ತಂತ ದಿನ ಇಲ್ಲಿ ಅವರ ಸಮಾಧಿ ಮಾಡೋದಕ್ಕೆ ಅವಕಾಶ ಕಲ್ಪಿಸಿ ಮಾಡಿರೋ ತಪ್ಪು ಸರ್ಕಾರ. ಆದ್ರೆ ಬಿಂಬಿಸ್ತಾ ಇರೋದು ನಮ್ಗಳ ಮೇಲೆ. ಸರ್ಕಾರ ಅವತ್ತಿಂದೇ ಒಂದು ಸೂಕ್ತವಾದ ನಿರ್ಧಾರ ತಗೊಂಡಿದ್ರೆ ಈ ತರ ಒಂದು ಸಮಸ್ಯೆಗಳು ಬರ್ತಾ ಇರ್ಲಿಲ್ಲ. ನೋಡಿ, ಯಾರೇ ಆಗ್ಲಿ 15 ವರ್ಷ 16 ವರ್ಷ ಈ ತರ ಒಂದು ಅಭಿಮಾನ ಇದೆಯಲ್ಲ, ಯಾರಲ್ಲೂ ಬರಲ್ಲ, ಯಾವ ಚಿತ್ರ ನಟರಿಗೂ ಬರೋದಿಲ್ಲ. ಅದಂತ ಹೇಳ್ಕೊಂಡು ನಮ್ಮ ದುಃಖನ ಮಾಧ್ಯಮ ಮುಖಾಂತರ ಈ ಒಂದು ನಡೆದಿರೋಂತ ಒಂದು ಘಟನೆನ ಅಟ್ಲೀಸ್ಟ್ ಒಂದು 10 ಗಂಟೆ ಮಾತ್ರ ಕೇಳ್ತಾ ಇದೀವಿ. ಹಿಂದೂ ಸಂಪ್ರದಾಯದಲ್ಲಿ ಒಂದು ಕಡೆ ಇದು ಏನೋ ಶವ ಸಂಸ್ಕಾರ ಮಾಡಿದಂತ ಸ್ಥಳನ ಪುಣ್ಯಭೂಮಿ ಅಂತ ಕರಿತೀವಿ. ಹಂಗಾಗಿ ತೆರವುಗೊಳಿಸೋದು ನಮ್ಮ ಹಿಂದೂ ಸಂಪ್ರದಾಯಕ್ಕೇನೆ ಒಂದು ಕಳಂಕ. ಅದು ಒಂದು ಕಳಂಕ. ಅದನ್ನ ತೆರವು ಮಾಡಿ ಇಲ್ಲಿ ಯಾವ್ದೇ ರೀತಿ ಅಭಿವೃದ್ಧಿ ಕೆಲಸ, ಮತ್ತೊಂದು ಮನೆ ಕಾಂಪ್ಲೆಕ್ಸ್ ಯಾವ್ದೇ ಮಾಡಿದ್ರು ಅದು ಖಂಡಿತ ಅಂತೂ ಅದು ಉದ್ಧಾರ ಆಗೋದಿಲ್ಲ, ನಾಶವಾಗುತ್ತೆ. ಯಾಕಂದ್ರೆ ಅಣ್ಣವ್ರ ಆತ್ಮ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ. ಹಂಗಾಗಿ ಯಾವುದೇ ಅಭಿವೃದ್ಧಿ ಅಂತೂ ಖಂಡಿತ ಸಾಧ್ಯ ಇಲ್ಲ, ಮಾಡೋದು ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಸರ್ಕಾರ ಇರ್ಬೋದು, ಇಲ್ಲ ಈ ಬಾಲಣ್ಣನ ಕುಟುಂಬ ಇರ್ಬೋದು, ಒಂದು ಯಾವ್ದೇ ಬೇಡ ಅವ್ರಿಗೆ ಏನ್ ಸೇರ್ಬೇಕಂತ 10 ಗಂಟೆ ಜಾಗಕ್ಕೆ ಅಭಿಮಾನಿಗಳಿಂದಾನೆ ಚಂದ ವಸೂಲಿ ಮಾಡೋ ರೀತಿಲಿ 100, 200, 500 ಹಿಂಗ್ ಹಾಕಿ ಒಂದು ಖಾತೆ ತೆರವು ಮಾಡಿದ್ರೆ ಆ ಖಾತೆಗೆ ಎಲ್ರು ಜಮಾ ಮಾಡೋಂತ ಕೆಲಸ ಮಾಡಿ ಅವ್ರಿಗೆ ಸೇರಂತ ಹಣ ಸೇರ್ತದೆ. ಆದ್ರಿಂದ ಒಂದು 10 ಗಂಟೆ ಜಾಗನ ಬಿಟ್ಟು ಕೊಟ್ಟು ಅವ್ರ ಮುಂದೆ ಏನಾರು ಮಾಡ್ಕೋಬಹುದು ಅಂತ ನಮ್ಮ ಅಭಿಲಾಷ. ಇದಾಗ್ಲೂ ಕೂಡ ಅನ್ಯಾಯ ಆಗ್ತಾ ಇತ್ತು, ಈಗ್ಲೂ ಕೂಡ ಅನ್ಯಾಯ ಆಗಿದೆ. ಹೌದು, ಅದ್ರಲ್ಲಿ ಮಾತ್ರ ಇಡೀ ನಮ್ಗೆ ನಿಮ್ಗೆ ಅಂತ ತಿಳಿದಿದ್ದಲ್ಲ, ಇಡೀ ಜಗತ್ಗೆ ತಿಳಿದಂತದ. ಇಡೀ ಜಗತ್ಗೆ ಗೊತ್ತು ಅವರು ಇದ್ದಂತ ಕಾಲದಲ್ಲಿ ಯಾವುದೇ ರೀತಿ ತೊಂದರೆಗಳು ಅವರ ಫಿಲಂಗಳಿಗೆ, ಅವರ ಒಂದು
ವೈಯಕ್ತಿಕ ಜೀವನದ ಮೇಲೆ ಯಾವ ರೀತಿ ಕೆಟ್ಟದಾಗಿ ನಡ್ಕೊಂಡ್ರು, ಯಾವ ರೀತಿ ತೊಂದರೆ ಕೊಟ್ರು ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಸತ್ಮೇಲಾರು ಅವ್ರಿಗೆ ನೆಮ್ಮದಿ ಸಿಗುತ್ತೆ, ಆ ಮಣ್ಣೆಲ್ಲಾರು ನೆಮ್ಮದಿ ಸಿಗುತ್ತೆ ಅಂದ್ರೆ ಇಲ್ಲೂ ಅದ್ರಲ್ಲೂ ನೆಮ್ಮದಿ ಸಿಗದೆ ಇರುವಂಗೆ ಇವತ್ತು ತೆರವುಗೊಳಿಸವ್ರೆ. ಇದಂತೂ ತುಂಬಾ ಹೇಳ್ಕೊಳ್ಳೋದಕ್ಕೆ ನಿನ್ನೆ ನಡೆದಂತ ಘಟನೆ ಕರಾಳ ದಿನ ಅಂತ ನಾವು ಅನ್ಕೊಂಡು ಇದೊಂದು ಇತಿಹಾಸ ಪುಟದಲ್ಲಿ ಈ ಕರಾಳ ದಿನ ಅನ್ನೋದನ್ನ ಸೇರ್ಸ್ಬೇಕಾಯ್ತದೆ ಮೇಡಮ್. ಅನಿರುದ್ಧ ಅವ್ರಾಗಿರ್ಲಿ, ಭಾರತೀಯಮ್ಮ ಆಗಿರ್ಲಿ, ಏನಾದ್ರು ವಿಷಯ ಮುಟ್ಟಿಸುವಂತ ಕೆಲಸ ಮಾಡಿದ್ರೆ ಏನಾದ್ರು ಮಾತೇನಾದ್ರು ಹೇಳಿದ್ರ ನೀವು? ಏನು ಹೇಳ್ತಾ ಇಲ್ಲ ಮೇಡಮ್. ಅದು ಇದ್ರ ಕಂಡು ಕಾಣದಿರೋಂಗೆ ಕೂತವ್ರೆ, ಕಂಡು ಕಾಣದಿರೋಂಗ್ ಕೂತವ್ರೆ. ಅವ್ರ ವಾಸ್ತವಾಂಶ ತಿಳ್ಕೊಂಡು ಏನಾದ್ರು ಸುಮ್ನೆ ಕೂತವ್ರ ಬಿಟ್ಟವ್ರ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಮೇಡಮ್. ಎಲ್ಲೋ ಒಂದ್ ಕಡೆ ಇದೆಲ್ಲ ಅವರಿಗೆ ಒಪ್ಪಿಗೆ ಇದೆ ಅಂತ ಅನ್ಸುತ್ತೆ, ಏನ್ ಹೇಳ್ತೀರಾ? ಅದೇ ಅವ್ರ ಅನ್ಕೊಂಡಂಗೆ ಮೈಸೂರಲ್ಲಿ ಅವ್ರ ಅನ್ಕೊಂಡಂಗೆ ಮಾಡಿರೋದ್ರಿಂದ ಅವರು ಸುಮ್ನಾಗ್ಬಿಟ್ಟಾರ. ಆದ್ರೆ ಅಭಿಮಾನಿಗಳಿಗೆ ಈ ಕರ್ಮಭೂಮಿ ಏನೈತೆ ಇದೇ ಮೂಲ ಸ್ಥಳ, ಇದೇ ಮೂಲ ಸ್ಥಳ. ಹಾಗಾಗಿ ಅವ್ರೇನ್ ಅನ್ಕೊಂಡವ್ರ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ನಮ್ಗೆ ಏನೇ ಆದ್ರೂ ಆಗ್ಲಿ ಇಲ್ಲೇ ಆಗ್ಬೇಕು. ಈ ಕರ್ಮಭೂಮಿಲೇ 10 ಗುಂಟೆ ಜಾಗನ ಸರ್ಕಾರ ಮುಂದಾಳತ್ವ ವಹಿಸಿ ಇದನ್ನ ಈ ಜಾಗನ ಬಿಡಿಸ್ಕೊಡ್ಬೇಕಂತ ನಮ್ ಮನವಿ ಮೇಡಮ್. ಅದೇ ಹೇಳಿದ್ರು ಬೃಹತ್ ಹೋರಾಟ ಮಾಡ್ತೀವಿ ಅಂತ, ಬಟ್ ಅದು ನೆರವೇರ್ಲಿಲ್ಲ. ಇನ್ನು ಮುಂದಿನ ಹಾದಿ ನಿಮ್ದು ಯಾವ ರೀತಿ ಇರುತ್ತೆ? ಎಲ್ಲಾ ರಾಜ್ಯದ ಎಲ್ಲಾ ಸಂಘಟನೆಗಳು ಒಂದಾಗಿ ಈ ಒಂದು ಸಭೆ ಮಾಡಿ ಆ ಸಭೆ ಮುಖಾಂತರ ಒಕ್ಕರ್ಲಿಂದ ಸೇರಿ ಎಲ್ಲ ಒಂದು ತೀರ್ಮಾನ ಮಾಡ್ತೀವಿ ಮೇಡಮ್ ಇವತ್ತು. ಸರ್, ಈ ಅನ್ಯಾಯ ಬಗ್ಗೆ ನೀವೇನ್ ಹೇಳಿ? ಏನು ಹೇಳಂಗಿಲ್ಲ ಮೇಡಮ್ ಅವರೇ. ಡಿಸೆಂಬರ್ 31ನೇ ತಾರೀಕು 9 ತಿಂಗಳು 18ನೇ ತಾರೀಕು ಆಟೋ ಡ್ರೈವರು, ಆಟೋ ಚಾಲಕರು, ರೈತರ ಮಕ್ಕಳು, ಬಡವ್ರ ಮಕ್ಕಳು ಎಲ್ಲರೂ ಸೇರಿ, ದೊಡ್ಡವ್ರ ಮಕ್ಕಳು ಯಾರಿಲ್ಲ, ನಾವೇ ಅಭಿಮಾನದಿಂದ ಆಚರಿಸ್ತಿದ್ದೋ. ಇವಾಗ್ಲೂ ಅಷ್ಟೇ, ಅವ್ರು ಏನೇ ಮಾಡ್ಲಿ, ಎತ್ತೇ ಮಾಡ್ಲಿ, ಈ ರೋಡ್ ಜಾತ್ರೆ ಮಾಡ್ತಿದ್ದು ನಾವೇ, ಎಲ್ಲ ಅಭಿಮಾನಿಗಳು ಮುಂದಕ್ಕೆ ಮಾಡೋದು ನಾವೇ. ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಹೋರಾಟನೂ ಬಿಟ್ಕೊಡಲ್ಲ. ಇವತ್ತು ಇಲ್ಲಿ ಇರೋಂಥ ಅಧಿಕಾರಿಗಳನ್ನ ಯಾರನ್ನೂ ದೂರಂಗಿಲ್ಲ. ನಾವು ಮೇಲಿಂದ ಆರ್ಡರ್ ಆಗಿದೆ ಅಂತ ಹೇಳ್ತಾ ಇದಾರೆ, ಅವರು ಶ್ರಮ ಬಿದ್ದಿದ್ದಾರೆ. ಇವತ್ತು ಯಾರು ನಾವು ದೂರಕ್ಕೆ ಹೋಗಲ್ಲ. ಆರ ಅಭಿಮಾನಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ. ಇವ್ರು ಹೇಳಿದ್ರಲ್ಲ, ಈಗ 11 ಗುಂಟೆ ಜಾಗ ಅವ್ರು ಕೊಟ್ರೆ ಪ್ರತಿಯೊಬ್ಬರು ರೈತರು ಮಕ್ಕಳು, ಆಟೋ ಚಾಲಕರು, ಕ್ಯಾಬ್ ಡ್ರೈವರ್ಗಳು, ಬಂದಿರೋಂಥ ಅವ್ರ ಅಭಿಮಾನಿಗಳು ಎಲ್ಲರೂ ಸೇರಿ ನಾವು ಕೊಡಕ್ ರೆಡಿ ಇದೀವಿ. 100 ಆಗ್ಬೋದು, 200 ಆಗ್ಬೋದು, 500 ಆಗ್ಬೋದು, 1000 ಆಗ್ಬೋದು, ಎಷ್ಟೋ ಅದು ಮಾಡೋ ರೀತಿಲಿ ಎಲ್ಲ ಇನ್ನೂ ದೊಡ್ಡ ದೊಡ್ಡ ವಿಷ್ಣು ಸೈನ್ಯ ಅಭಿಮಾನಿಗಳು, ಅವ್ರ ಸಂಘಗಳು ಎಲ್ಲ ಕೂತ್ ಮಾತಾಡ್ಬೇಕು ಅಂತ ಇದಾರೆ. ಇನ್ನು ಡಿಸ್ಕಸ್ ಮಾಡ್ತೀವಿ. ಎಲ್ಲ ಶೂನ್ಯದಲ್ಲಿ ಇದೀವಿ ನಾವು. ಏನ್ ಮಾಡ್ಬೇಕು ಅನ್ನೋ ದಾರಿನೇ ತೋರಿಸ್ತಾ ಇಲ್ಲ, ಶೂನ್ಯದಲ್ಲಿ ಇದೀವಿ. ಯಾವ್ದಾವ್ದೋ ಊರಿಂದ ಎಲ್ಲ ಅಭಿಮಾನಿಗಳು ಬಂದವ್ರೆ, ಎಲ್ಲ ಮಾತಾಡ್ಬೇಕು. ಒಂದು ಕುತೂಹಲ, ಯಾರು ಏನ್ ಮಾತಾಡ್ಬೇಕು, ಏನ್ ಬಿಡ್ಬೇಕು, ಏನು ಗೊತ್ತಿಲ್ಲ ಕೆಲವ್ರಿಗೆ. ಒಟ್ಟಲ್ಲಿ ವಿಷ್ಣು ಸಾರ್ದು ಈಗಾಗಿದೆ, ಏನ್ ಮಾಡ್ಬೇಕು ಅನ್ನೋದು ಒಂದು ಮನದಾರದಲ್ಲಿ ದಿಕ್ಕಲ್ಲಿದ್ದಾರೆ. ಎಲ್ಲ ಸರಿ ಮಾಡ್ತೀವಿ. ಇವತ್ತೆಲ್ಲ ನೆನ್ನೇನು ಹಂಗೆ ಹೇಳ್ದೋ. ಇನ್ನು ಮಾಧ್ಯಮಕ್ಕೆ ಏನ್ ಸ್ಟೇಟ್ಮೆಂಟ್ ಕೊಡ್ಬೇಕು, ಸರಿಯಾದ ಸ್ಟೇಟ್ಮೆಂಟ್ ನಮಗೂ ಇಲ್ಲ. ನೀವು ಕೇಳೋದಕ್ಕೆ ಸಣ್ಣ ಪುಟ್ಟ ಗೊತ್ತಿರೋದು ತಿಳಿದು ಹೇಳ್ತಾ ಇದೀವಿ. ಸ್ವಲ್ಪ ಕಾಲಾವಕಾಶ ಬೇಕು ಮೇಡಮ್ ಅವರೇ. ಒಟ್ಟಿನಲ್ಲಿ ಪ್ರತಿಭಟನೆ ಮಾಡ್ಬೇಕು, ಮೆಜೆಸ್ಟಿಕ್ ಅಲ್ಲಿ ಮಾಡಿ ಅಂತ ಹೇಳಿದ್ರೆ, ಇಲ್ಲ ಎಲ್ಲಿ ಏನು ಅನ್ನೋದು ಇನ್ನೂ ಸ್ವಲ್ಪ ಒಂಚೂರು ಕಾಲಾವಕಾಶ ಕೊಟ್ರೆ ನಾವು ಮುಂದೆ ಡಿಸ್ಕಸ್ ಮಾಡಿ ಹೇಳ್ತೀವಿ ಸಂಜೆ ಒಳಗೆ. ಮಾತಾಡೋಣ ಅದೇನು. ಸರ್, ಹೇಳಿ. ಹೌದು, ಸರಿ ಸರ್, ನೋಡ್ದೆ. ಅಚ್ಚೆ ಇಲ್ಲ ಹಾಕ್ಸ್ಕೊಂಡಿದ್ದಾನೆ ಬಾಸ್ತಾ